ಹಾಯ್! ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಈ ದಿನ ನಾವು ಕರೇಗುಡ್ಡದ ಅಂಬಾದೇವಿ ಮಠಕ್ಕೆ ಹೋಗೋಣ ಬನ್ನಿ. ಎಲ್ಲರಿಗೂ ಅಂಬಾದೇವಿಯ ಆಶೀರ್ವಾದ ಇರಲ್ಲ ಅಂತ ಬೇಡಿಕೊಳ್ತಾ, ಈ ದಿನ ಮನೆಯಲ್ಲಿ ಪೂಜೆಯನ್ನು ಮಾಡಿ, ಮಣ್ಣೆತ್ತಿನ ಅಮಾವಾಸ್ಯೆ ಇದ್ದಿದ್ದರಿಂದ ಎತ್ತುಗಳಿಗೆ ಪೂಜೆಯನ್ನು ಮಾಡಿದ್ವಿ. ತುಂಬ ಮನೆಯಲ್ಲೇ ಇರತಕ್ಕಂತಹ ಹೂಗಳನ್ನು ಬಳಸಿ ಪೂಜೆಯನ್ನು ಮಾಡಿ, ನಾವು ನಂತರ ಮನೆಯಲ್ಲಿ ಎಡೆ ಪ್ರಸಾದವನ್ನು ಮಾಡಿ ದೇವರಿಗೆ ಎಡೆಯನ್ನು ಹಿಡಿದು ನಾವು ಕರೇಗುಡ್ಡ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ಪವಿತ್ರವಾದ ಸ್ಥಳ ಕರೇಗುಡ್ಡದ ಮಠ. ಪ್ರತಿ ಅಮಾವಾಸ್ಯೆಯಂದು ಅಲ್ಲಿ ಪ್ರಸಾದ ಇರುತ್ತೆ. ಸೊ ಪುರಾಣವೂ ಕೂಡ ಶ್ರಾವಣ ಮಾಸದಂದು ಪುರಾಣ ಕೂಡ ಇರುತ್ತೆ. ಭಕ್ತಾದಿಗಳು ತುಂಬ ಜನ ಅಲ್ಲಿ ಅಂದುಕೊಂಡದ್ದೆಲ್ಲ ಸಾಧ್ಯ ಆಗಿದೆ. ಸೊ ಇದು ನಾವು ಮನೆ ಬಿಡೋದಕ್ಕಿಂತ ಮುಂಚೆ ನಾವು ಹೋಗ್ತಾ ಇರೋದು. ಸ್ವಲ್ಪ ವಿಡಿಯೋನ ಮಾಡಿದ್ದೆ. ಸೊ ಅದನ್ನು ಈ ಕ್ಲಿಪ್ಸ್ನ ಇಲ್ಲಿ ಹಾಕಿದ್ದೇನೆ. ಸೊ ಈ ನನ್ನ ಚಾನಲ್ನಲ್ಲಿ ನೀವು ಫ್ಯಾಮಿಲಿ ವ್ಲಾಗ್, ಸ್ಟಡಿ ವ್ಲಾಗ್ನ ನೋಡ್ಬೋದು. ಸೊ ಎಲ್ಲರೂ ಈ ಒಂದು ಪುಟ್ಟ ಚಾನಲ್ನ ಸಪೋರ್ಟ್ ಮಾಡಿ. ನಾವಿನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ. ಸೊ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಇನ್ನೂ ವಿವಿಧ ರೀತಿಯ ವಿಡಿಯೋಗಳನ್ನು ಮಾಡಲು ನಮಗೆ ಮೋಟಿವ್ ಸಿಗುತ್ತೆ. ಸೊ ನಾವು ಕರೇಗುಡ್ಡ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾವು ದೇವಿಯ ದರ್ಶನವನ್ನು ಮಾಡೋಣ, ಜೊತೆಗೆ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಮರಳಿ ಬಂದೆವು. ಸೊ ಇಲ್ಲಿ ನಾವು ಇವತ್ತೊಂದಿನ ಅಲ್ಲ, ನಾವು ಪ್ರತಿ ಅಮಾವಾಸ್ಯೆಯಂದು ನಾವು ಅಂಬಾದೇವಿ ಮಠಕ್ಕೆ ಹೋಗ್ತಾ ಇದ್ದೀವಿ. ದೇವಿಯ ಶಕ್ತಿ ಅಂತಕ್ಕಂಥದ್ದು ಅಗಾಧವಾದದ್ದು. ಪುರಾಣದ ದಿನದಂದು ಸಾವಿರಾರು ಭಕ್ತರು ನೆರೆದಿರ್ತಾರೆ. ಸೊ ಅಲ್ಲಿ ರಾತ್ರಿಯ ವೇಳೆ ತುಂಬ ಚೆನ್ನಾಗಿ ದೇವಿಯ ಒಂದು ಕಥೆಯನ್ನು ಹೇಳಲಾಗುತ್ತೆ. ಅದರ ಜೊತೆಗೆ ನಮ್ಮ ಶಿವ, ವಿಷ್ಣು ಮತ್ತು ಪಾರ್ವತಿ, ಬ್ರಹ್ಮ, ವಿಷ್ಣು, ಶಿವ, ಪಾರ್ವತಿ ಎಲ್ಲರ ಒಂದು ಕಥೆಯನ್ನು ಕೂಡ ಹೇಳಲಾಗುತ್ತೆ. ಮಹಿಷಾಸುರ ಮರ್ದನರ ಕಥೆಯನ್ನು ಕೂಡ ಅಲ್ಲಿ ಹೇಳಲಾಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಮುಂದೊಂದಿನ ಪುರಾಣಕ್ಕೆ ಹೋದಾಗ ನಾನು ಆ ವಿಡಿಯೋನ ಹಾಕ್ತೇನೆ. ಸೊ ಇಲ್ಲಿ ಎಂಟ್ರೆನ್ಸ್ಗೆ ನಾವು ಕರೇಗುಡ್ಡ ಮಠದಿಂದ ನಾವು ಸೀದಾ ಮಠಕ್ಕೆ ಬಂದೆವು. ಮಠದ ಜಾಗ ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ ನಳದ ವ್ಯವಸ್ಥೆಯೂ ಕೂಡ ಇದೆ. ತುಂಬ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಸೊ ಇಲ್ಲಿ ನಾವು ಮಠದೊಳಗೆ ಮಠಕ್ಕೆ ಹೋಗ್ತಕ್ಕಂಥದ್ದು ಇಲ್ಲಿ ಮಠಕ್ಕೆ ಹೋಗುವಂತಹ ಈ ಜಾಗದಲ್ಲಿ ಅದು ಪ್ರತಿ ಅಮಾವಾಸ್ಯೆಯಂದು ಮತ್ತು ಪುರಾಣ ನಡೆಯುವಾಗ, ಜಾತ್ರೆ ಇರುವಾಗ ಇಲ್ಲಿ ಪ್ರಸಾದ ಅಂತಕ್ಕಂಥದ್ದು ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಪ್ರಸಾದ ಅಂತೂ. ಸೊ ಈ ದಿನ ನಾವು ಹೋದಾಗ ಹುಗ್ಗಿ ಮತ್ತು ಅನ್ನ ಸಾರು ಪ್ರಸಾದವಾಗಿ ನಾವು ತಗೊಂಡ್ವಿ. ಸೊ ಇಲ್ಲಿ ಮಹಾಂತೇಶ ತಾತನವರ ಗದ್ದಿಗೆಯನ್ನು ನೀವು ಇಲ್ಲಿ ನೋಡ್ಬೋದು. ಮತ್ತು ಇದು ಗುಡಿ ಒಳಭಾಗ ಹೋಗುವುದು. ಸೊ ಮಹಾಂತೇಶ ತಾತನವರ ಗದ್ದಿಗೆಯ ಹತ್ತಿರ ನಾವು ಕಾಯಿಯನ್ನು ಒಡೆಯಬೇಕಾಗುತ್ತೆ. ಸೊ ಈ ಮಠದ ಒಳಗೆ ಎಂಟ್ರೆನ್ಸ್ ಇದೆ. ಇಲ್ಲಿ ತಾತನವರ ಒಳಗೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆದು ದೇವಿಗೆ ನಮಸ್ಕರಿಸಿ, ಮತ್ತು ಇಲ್ಲಿ ಮಹಾಂತೇಶ ತಾತನವರ ಮೂರ್ತಿಯನ್ನು ನೀವು ನೋಡುತ್ತಿದ್ದೀರಾ. ಸೊ ಇಲ್ಲಿ ಪೂಜೆ ತುಂಬ ವಿಜೃಂಭಣೆಯಿಂದ ಆಗಿದೆ. ಸೊ ಮಠದ ಒಳಗೆ ಎಂಟ್ರೆನ್ಸ್ ಇದಾಗಿದ್ದು, ಇಲ್ಲಿ ಕರೇಗುಡ್ಡ ಮಠದ ತಾತನವರು ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ. ಸೊ ನಾನೀಗ ದೇವಿಯನ್ನು ತೋರಿಸ್ತೇನೆ. ಸೊ ಇಲ್ಲಿ ನಾವು ಇವತ್ತು
ತುಂಬ ಜನ ಇದ್ದರು. ಅದಕ್ಕಾಗಿ ಬೆಳಗ್ಗೆ ಭಾಳಷ್ಟು ಜನ ಬಂದೋಗಿದ್ದಾರೆ. ಸೊ ಈಗ ನಾವು ಬಂದಿರ್ತಕ್ಕಂಥದ್ದು. ಸೊ ತದನಂತರ ತುಂಬ ಭಕ್ತಾದಿಗಳು ಬಂದರು. ಸೊ ಒಬ್ಬೊಬ್ಬರಾಗಿ ದೇವರ ಆಶೀರ್ವಾದವನ್ನು ಪಡೆದ್ವಿ. ಸೊ ಅಲ್ಲಿ ನಾವು ತಾತನವರ ಆಶೀರ್ವಾದವನ್ನು ಪಡೆದು ಪ್ರಸಾದಕ್ಕೆ ಮರಳಿದ್ವಿ. ಮೊದಲನೇ ಪಂಕ್ತಿ, ಇದು ನಾಲ್ಕನೇ ಪಂಕ್ತಿ ಸಾಗಿತ್ತು. ಇದನಂತರ ನಾವು ವೇಟ್ ಮಾಡ್ತಾ ಕೂತೆವು. ಪ್ರತಿಯೊಬ್ಬರು ನಿಷ್ಕಲ್ಮಶ ಮನಸ್ಸಿನಿಂದ ಇಲ್ಲಿ ಸೇವೆಯನ್ನು ಮಾಡ್ತಾರೆ. ನಮ್ಮ ಯಜಮಾನರು ಕೂಡ ಇಲ್ಲಿ ಪ್ರತಿ ಅಮಾವಾಸ್ಯೆ ಬಂದು ಮೊದಲನೇ ಪಂಕ್ತಿಗೆ ಊಟವನ್ನು ಬಡಿಸ್ತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಚಿಕ್ಕ ಹಳ್ಳಿಯಾದರೂ ತುಂಬ ಪ್ರಸಿದ್ಧವಾದ ಸ್ಥಳ ಅಂತ ನನಗೆ ನನ್ನ ಗಂಡನ ಮನೆಗೆ ಬಂದ ಮೇಲೆ ಗೊತ್ತಾಯಿತು. ಇದು ನಮ್ಮ ಮನೆ ದೇವರು ಕೂಡ. ಸೊ ಹಾಗೆ ನಾವು ದೇವರ ದೇವಸ್ಥಾನ ಭೇಟಿಯ ನಂತರ ನಾವು ನಮ್ಮ ಊರಿಗೆ ಮರಳಿದೆವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.